ಪ್ರಕಾಶ್ ಮಾಡಾಳ್. ತಮಗೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ನೇರ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತು ತಮಗೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನಾನು ಪ್ರಕಾಶ್ ಮಾಡಾಳ್. ಇವತ್ತಿನ ನೇರ ಪ್ರಸಾರದಲ್ಲಿ ನಾವು ಒಂದು ಮಹತ್ತರವಾಗಿರುವಂಥ ವಿಷಯವನ್ನು ಚರ್ಚೆ ಮಾಡಬೇಕಾಗಿದೆ. ಪತ್ರಿಕೋದ್ಯಮ ನಾವು ಆಲ್ಮೇಲದಲ್ಲಿ ಒಂದು ಆಲ್ ಇಂಡಿಯಾ ಮೀಡಿಯಾ ಹೌಸ್, ಆಲ್ಮೇಲ್ ಮೀಡಿಯಾ ಹೌಸನ್ನು ಪ್ರಾರಂಭ ಮಾಡಬೇಕಾಗಿದೆ. ಯಾರಿಗೆಲ್ಲ ಪತ್ರಿಕೋದ್ಯಮದಲ್ಲಿ ಯಾರಿಗೆಲ್ಲ ಯೂಟ್ಯೂಬ್, ಫೇಸ್ಬುಕ್ ಚಾನಲ್ಗಳನ್ನು ಪ್ರಾರಂಭ ಮಾಡಲಿಕ್ಕೆ ಆಸಕ್ತಿ ಇದ್ದೇವೆ, ಅವೆಲ್ಲವೂ ಏನಪ್ಪ ಅಂತಂದರೆ ನಾವು ತರಬೇತಿಯನ್ನು ಕೊಡುವಂಥದ್ದು. ಈ ಭಾಗದಲ್ಲಿ ಅನೇಕರು ಯೂಟ್ಯೂಬು, ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿರ್ತಾರೆ. ಅಂಥವ್ರಿಗೆ ಏನಪ್ಪ ಅಂತಂದರೆ ನಾವು ಒಂದು ಸೇವೆಯನ್ನು ಕೊಡಬೇಕು ಅನ್ನುವಂಥದ್ದು. ನಿನ್ನೆ ದಿವಸ ನಾವು 2.5 ಗಂಟೆಗಳ ಕಾಲ ನೇರ ಪ್ರಸಾರವನ್ನು ಮಾಡಿದ್ದಾಗಿದೆ. ಮೀಡಿಯಾ ಹೌಸ್, ಮೀಡಿಯಾ ಅಕಾಡೆಮಿಯನ್ನು ಪ್ರಾರಂಭ ಮಾಡಬೇಕು. ತರಬೇತಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ತಾವು ಯಾವೆಲ್ಲ ಪತ್ರಿಕೋದ್ಯಮದಲ್ಲಿ ಆಸಕ್ತಿಯನ್ನು ಹೊಂದಿದ್ರಿ, ತಾವು ಯಾವೆಲ್ಲ ಮೀಡಿಯಾದಲ್ಲಿ ಕೆಲಸವನ್ನು ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸವನ್ನು ಮಾಡಬೇಕು, ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ ಕೆಲಸವನ್ನು ಮಾಡಬೇಕು ಅನ್ನುವಂಥವ್ರಿಗೆ ನಾವು ಒಂದು ತರಬೇತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಒಂದು ನಮಗೆ ಸ್ಲೋ ಡಾಟಾ ಕನೆಕ್ಟಿವಿಟಿ ಏನಪ್ಪ ಅಂತಂದೇನು ಕ್ಲಿಯರ್ ಆಗ್ತಾಯಿಲ್ಲ. ಪ್ರಿಪೇಡಿಂದ ಪೋಸ್ಟ್ಪೇಡ್ಗೆ ಕನ್ವರ್ಟ್ ಆಗಿದ್ದೂ ಕೂಡ ನಮಗೆ ದಿನವೊಂದಕ್ಕೆ 3 GB ಡಾಟಾ ಸಿಗ್ತಾಯಿದೆ. 1 GB ಡಾಟಾವನ್ನು ಏನಪ್ಪ ಅಂತಂದರೆ ನಾವು 1 ಗಂಟೆಗಳ ಕಾಲ ಬಳಸಬಹುದಾಗಿದೆ. 3 ಗಂಟೆಗಳ ಕಾಲ ನಾವು ನೇರ ಪ್ರಸಾರವನ್ನು ಮಾಡ್ಬೋದಾಗಿದೆ. ಒಂದು ಏರ್ಟೆಲ್ನಲ್ಲಿ ಕೂಡ ಏನಪ್ಪ ಅಂತಂದರೆ ಡಾಟಾ ಸ್ಲೋ ಕನೆಕ್ಷನ್ ಬರ್ತಾಯಿದೆ. ಎಲ್ಲ ನೆಟ್ವರ್ಕ್ಗಳ ಒಂದು ಸಮಸ್ಯೆ. ಇವತ್ತು ಒಂದು ಇಂಟ್ರೊಡಕ್ಟರಿ ಏನಪ್ಪ ಅಂತಂದರೆ ನಾವು ಲೈವ್ ಕ್ಲಾಸನ್ನು ನಾನೇನಪ್ಪ ಅಂತಂದರೆ ಮಾಡ್ತಾಯಿದ್ದೀನಿ. ಇವತ್ತು ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡು ಅಥವಾ ಇನ್ಯಾವುದೇನಪ್ಪ ಅಂತಂದರೆ ನಾವು ವೆಬ್ ನ್ಯೂಸ್ಗಳನ್ನು ಬಳಸಿಕೊಂಡು, ವೆಬ್ಸೈಟ್ಗಳನ್ನು ಬಳಸಿಕೊಂಡು ಬ್ಲಾಗಿಂಗ್ ಮಾಡೋದಾಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಆಪ್ಟಿಮೈಜೇಷನ್ ಆಗಿರ್ಬೋದು, ಅಥವಾ ಏನಪ್ಪ ಅಂತಂದ್ರೆ ಬ್ರ್ಯಾಂಡಿಂಗ್ ಆಗಿರ್ಬೋದು, ಅಥವಾ ಏನಪ್ಪ ಅಂತಂದರೆ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಏನಪ್ಪ ಅಂತಂದರೆ ನಾವು ಒಂದು ಉಚಿತ ಮಾಹಿತಿಯನ್ನು, ಇವತ್ತು ಮಾಧ್ಯಮ ಅಂತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಿಂದಾಗಿ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾಗಳು ನೆಲಕಚ್ಚಿದ್ದಾವೆ. ಸೋಷಿಯಲ್ ಮೀಡಿಯಾದಿಂದಾಗಿ ಎಲ್ಲ ಪ್ರಿಂಟ್ ಮೀಡಿಯಾಗಳು ನೆಲಕಚ್ಚಿದ್ದಾವೆ. ಏನಾದರೂ ಒಂದು ಟ್ರೆಂಡಿಂಗಲ್ಲಿ ಇರಬೇಕು ಅಂತಂದರೆ
ಭಾಳ ಏನಪ್ಪ ಅಂತಂದರೆ ತನ್ನ ಇಡೀ ವಯಸ್ಸಿನಲ್ಲಿ ಗೋಡಂಬಿ ಕಾಕ ಏನಪ್ಪ ಅಂತಂದರೆ ಭಾಳ ಶ್ರಮಪಟ್ಟು ವಿಡಿಯೋಗಳನ್ನು ಮಾಡ್ತಾಯಿದ್ದ. ಜನಪದ ಒಂದು ಕ್ಷೇತ್ರಕ್ಕೆ ಏನಪ್ಪ ಅಂತಂದರೆ ಈ ಜನಪದ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಉತ್ತರ ಕರ್ನಾಟಕ ಶೈಲಿಯ ಜನಪದ ಅನ್ನುವಂಥದ್ದು ಏನಪ್ಪ ಅಂತಂದರೆ ಒಂದು ಅಶ್ಲೀಲ ಸಾಹಿತ್ಯವನ್ನು ಒಳಗೊಂಡಿರುವಂಥದ್ದು. ಅದನ್ನೇನಪ್ಪ ಅಂತಂದರೆ ಪೊಲೀಸ್ ಇಲಾಖೆ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ಭಾಳ ಒಂದು ನೆಟ್ಟಿಗರ ಆಕ್ರೋಶ ಆಗಿದ್ದಿತ್ತು. ಹೀಗಾಗಿ ಏನಪ್ಪ ಅಂತಂದರೆ ಈ ನಮಗೆ ಒಂದು ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕು, ಯೂಟ್ಯೂಬು, ವಾಟ್ಸಪ್ಪುಗಳಲ್ಲಿ ಏನಪ್ಪ ಅಂತಂದರೆ ನೀವು ಚಾನಲನ್ನು ಕ್ರಿಯೇಟ್ ಮಾಡಿ ಆ ಚಾನಲನ್ನು ರನ್ ಮಾಡಲಿಕ್ಕೆ ಒಂದಿಷ್ಟು ಬೇಸಿಕ್ ಕಂಪ್ಯೂಟರ್ ಅಥವಾ ಬೇಸಿಕ್ ಮೊಬೈಲ್ ನಾಲೆಜ್ ಇದ್ದರೆ ಸಾಕು, ನೀವೊಂದು ಚಾನಲನ್ನು ತೆಗೆಯಬಹುದಾಗಿದೆ. ಗೂಗಲ್ನಲ್ಲಿಯೂ ಕೂಡ ಏನಪ್ಪ ಅಂತಂದರೆ ನೀವು ಬ್ಲಾಗಿಂಗ್ ಮಾಡ್ಬೋದು, ಲ್ಯಾಂಡಿಂಗ್ ಪೇಜನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಹೀಗಿರುವಾಗ ಒಂದು ಯೂಟ್ಯೂಬ್ ಬಗ್ಗೆ ಹೇಳಬೇಕು ಅಂತಂದರೆ ಇದಕ್ಕೆ ನಾವು ಶಾರ್ಟ್ಕಟಲ್ಲಿ ಏನಪ್ಪ ಅಂತಂದರೆ ಯೂಟ್ಯೂಬ್ಗೆ YT ಅಂತ ಕರ್ಕೊಂಡು ಬರ್ತೀವಿ. ಈ YTಯಲ್ಲೇನು ಒಂದು ಯೂಟ್ಯೂಬ್ನಲ್ಲಿ ಏನಪ್ಪ ಅಂತಂದರೆ ನೀವು ಏನೆಲ್ಲವನ್ನು ಮಾಡ್ಬೋದು ಅಂತಂದರೆ ಒಂದು ಚಾನಲ್ ಮಾಡಬೇಕಾಗಿತ್ತು ಅಂತಂದರೆ ನೀವು ಒಂದು ಹೆಸರನ್ನು ಸೂಚಿಸಬೇಕಾಗ್ತದೆ, ನೇಮಿಂಗ್ ಅಂತ ಹೇಳ್ತೀವಿ. ಒಂದು ಏನಪ್ಪ ಅಂತಂದರೆ ಯೂಟ್ಯೂಬ್ ನೀವು ಚಾನಲ್ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದೊಳಗೆ ನೀವು ಒಂದು ಜಿಮೇಲ್ ಐಡಿಯನ್ನು, ಗೂಗಲ್ ಅಕೌಂಟನ್ನು ಹೊಂದಿರಬೇಕಾಗ್ತದೆ. ನೀವೇನಪ್ಪ ಅಂತಂದರೆ ಯೂಟ್ಯೂಬ್ನಲ್ಲಿ ಅಕೌಂಟನ್ನು ಏನಪ್ಪ ಅಂತ ನೀವು ಲಾಗಿನ್ ಮಾಡಬೇಕಾಗ್ತದೆ. ಲಾಗಿನ್ ಮಾಡಿದ ತಕ್ಷಣದಲ್ಲಿ ಏನಪ್ಪ ಅಂತಂದರೆ ನೀವು ಒಂದು ಚಾನಲನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ. ಚಾನಲ್ ಕ್ರಿಯೇಟ್ ಮಾಡಿದ ನಂತರದಲ್ಲಿ ಏನಪ್ಪ ಅಂತಂದರೆ ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು. ಆ ವಿಡಿಯೋನ ಏನಪ್ಪ ಅಂತಂದರೆ ಅಪ್ಲೋಡ್ ಮಾಡಿದಂಥ ವಿಡಿಯೋವನ್ನು ನೋಡಲಿಕ್ಕೆ ವಿವರಿಸಬೇಕಾಗ್ತದೆ, ಸಬ್ಸ್ಕ್ರೈಬ್ ಮಾಡಬೇಕಾಗ್ತದೆ. ಕನಿಷ್ಠ ನೀವು 10 ಜನ ಸಬ್ಸ್ಕ್ರೈಬರ್ ಇದ್ರಿ ಅಂತಂದರೆ ನಿಮಗೇನಪ್ಪ ಅಂತಂದರೆ ಲೈವ್ ಮಾಡಲಿಕ್ಕೆ ಅವಕಾಶ ಇದೆ. ಲೈವ್ ಬಟನ್ ಏನಪ್ಪ ಅಂತಂದ್ರೆ ನಿಮಗೆ ಸಿಗ್ತದೆ. ಯೂಟ್ಯೂಬ್ನಲ್ಲಿ ಏನಪ್ಪ ಅಂತಂದ್ರೆ ನೀವು ನೇರ ಪ್ರಸಾರವನ್ನು ಮಾಡ್ಬೋದು, ವಿಡಿಯೋ ಅಪ್ಲೋಡ್ ಮಾಡ್ಬೋದು, ಪೋಸ್ಟ್ ಏನಪ್ಪ ಅಂತಂದು ಮಾಡ್ಬೋದು, ಮತ್ತು ಏನಪ್ಪ ಅಂತಂದರೆ ನೀವು ಶಾರ್ಟ್ಗಳನ್ನು ಮಾಡ್ಬೋದು. ಯೂಟ್ಯೂಬ್ ಚಾನಲ್ ನೀವು ರನ್ ಮಾಡ್ತಾ ಇದ್ದಾಗೆ ನಿಮಗೇನಪ್ಪ ಅಂತಂದರೆ ಒಂದು ಲೋಗೋ ಕೂಡ ಅಳವಡಿಸಲಿಕ್ಕೆ ಅವಕಾಶ ಇದೆ. ಮತ್ತು ಅಲ್ಲಿ AI ಏನಪ್ಪ ಅಂತಂದು ಟೂಲ್ಸ್ಗಳನ್ನು ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಯೂಟ್ಯೂಬ್ನಲ್ಲಿ ಏನಪ್ಪ ಅಂತಂದರೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ವ್ಯೂ ಜಾಸ್ತಿ ಆಯಿತು ಅಂತಂದರೆ ಪ್ರತಿ 100 ವ್ಯೂಗೆ ಏನಪ್ಪ ಅಂತಂದರೆ ಒಂದು ಆ್ಯಡ್ ಏನಪ್ಪ ಅಂತಂದ್ರೆ ರನ್ ಮಾಡ್ತಾರೆ. ಒಂದು ಆ್ಯಡ್ ಏನಪ್ಪ ಅಂತಂದ್ರೆ ಕನಿಷ್ಠ ಏನಪ್ಪ ಅಂತಂದರೆ 7-8 ರೂಪಾಯಿ ಏನಪ್ಪ ಅಂತಂದ್ರೆ ನಿಮಗೆ ಸಿಗ್ತದೆ. ಒಂದು ವಿಡಿಯೋ ಲಿಂಕ್ ಏನಪ್ಪ ಅಂತಂದ್ರೆ ಕನಿಷ್ಠ ಒಂದು ದಿನಕ್ಕೆ ಏನಪ್ಪ ಅಂತಂದರೆ 70ರಿಂದ 200 ಏನಪ್ಪ ಅಂತಂದ್ರೆ ನಿಮಗೆ ಅಲ್ಲಿ ಏನೋ ಪ್ಯಾಸಿವ್ ಇನ್ಕಮ್ ಜನರೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಅದು ಯಾವಾಗಂತಂದರೆ ನೀವು ಮಾನಿಟೈಸ್ಗೆ ಅಪ್ಲೈ ಮಾಡಿರಬೇಕು. ಮಾನಿಟೈಸ್ಗೆ ಅಪ್ಲೈ ಮಾಡದ ಹೊರತು ನಿಮಗೇನಪ್ಪ ಅಂತಂದು ದುಡ್ಡು ಬರೋದಿಲ್ಲ. ಒಂದು ನೀವು ಮಾನಿಟೈಸ್ಗೆ ಅಪ್ಲೈ ಮಾಡಿದ್ರೂ ಕೂಡ ನೀವು ಮಾನಿಟೈಸ್ಗೆ ಏನಪ್ಪ ಅಂತಂದ್ರೆ ಎಲಿಜಿಬಲ್ ಆಗಿಲ್ಲ ಅಂತಂದರೆ ನಿಮಗೆ ದುಡ್ಡು ಬರೋದಿಲ್ಲ. ಒಂದು ಕನಿಷ್ಠ ಏನಪ್ಪ ಅಂತಂದರೆ ಒಂದು ಚಾನಲ್ಲು 4000 ಗಂಟೆಗಳು ಮತ್ತು 1000 ಸಬ್ಸ್ಕ್ರೈಬರ್ ಏನಪ್ಪ ಅಂತಂದ್ರೆ ಹೊಂದಿರಬೇಕು. ಇಲ್ಲಾಂತಂದ್ರೆ 10 ಲಕ್ಷ
ಒಂದು ಏನಪ್ಪ ಅಂತಂದ್ರೆ ಶಾರ್ಟ್ ಏನಪ್ಪ ಅಂತಂದ್ರೆ ಇಲ್ಲ ಏನಪ್ಪ ಅಂತಂದ್ರೆ ನೀವು ಅದನ್ನು ನೋಡಿ ಹೋಗ್ಬೇಕು ಅಷ್ಟು ಜನ. ಹೀಗಿದ್ದಾಗ ಏನಪ್ಪ ಅಂತಂದ್ರೆ ನಿಮಗೆ ಮಾನಿಟೈಸ್ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ನಾವು ಏನಪ್ಪ ಅಂತಂದರೆ ನಾಲೆಜ್ಗೆ ಸಂಬಂಧಪಟ್ಟಂಥ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಬೇಕು. ಕಾಮಿಡಿಗೆ ಸಂಬಂಧಪಟ್ಟಂಥ ಯೂಟ್ಯೂಬನ್ನು ಪ್ರಾರಂಭ ಮಾಡಬೇಕು, ಅಥವಾ ನ್ಯೂಸ್ಗೆ ಸಂಬಂಧಪಟ್ಟಂಥ ಯೂಟ್ಯೂಬನ್ನು ಪ್ರಾರಂಭ ಮಾಡಬೇಕು. ಆ ಯೂಟ್ಯೂಬ್ನ ಟೈಟಲನ್ನು ಕೊಡಬೇಕು. ಯೂಟ್ಯೂಬ್ ಯಾವ ಉದ್ದೇಶಕ್ಕಾಗಿ ನೀವು ಮಾಡ್ತಾ ಇದ್ದೀರಿ ಅಂತ ಏನಪ್ಪ ಅಂತಂದರೆ ನೀವು ಉದ್ದೇಶವನ್ನು ಹೊಂದಿರಬೇಕು. ಜೊತೆಗೇನಪ್ಪ ಅಂತಂದರೆ ನೀವು ಅದನ್ನೇನಪ್ಪ ಅಂತಂದರೆ ಪ್ರಮೋಟ್ ಮಾಡೋದು. ವಿಡಿಯೋ ಏನಪ್ಪ ಅಂತಂದರೆ ಪ್ರಮೋಟ್ ಮಾಡೋದು. ವಿಡಿಯೋ ಏನಪ್ಪ ಅಂತಂದರೆ ನೀವು ಹೆಚ್ಚು ಪ್ರಮೋಟ್ ಮಾಡಿದ ಹಾಗೆ ಏನಪ್ಪ ಅಂತ ನಿಮಗೆ ವ್ಯೂಗಳು ಜಾಸ್ತಿ ಬರ್ತವೆ. ಅದನ್ನೇನಪ್ಪ ಅಂತಂದ್ರೆ ಮಾನಿಟೈಸ್ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ. ಕನಿಷ್ಠ ಏನಪ್ಪ ಅಂತಂದರೆ 2,000 ಜನ ಸಬ್ಸ್ಕ್ರೈಬರ್ ಇದ್ದರೆ ಅದರಲ್ಲಿ ಏನಪ್ಪ ಅಂತಂದರೆ 50ರಿಂದ 100 ಜನ ಆ್ಯಕ್ಟಿವ್ ಸಬ್ಸ್ಕ್ರೈಬರ್ಗಳಿದ್ದರೆ ನಿಮ್ಮ ಏನಪ್ಪ ಅಂತಂದರೆ ಅದಕ್ಕೆ ಲೈಕ್ ಮಾಡೋದು, ಶೇರ್ ಮಾಡೋದು, ಅದನ್ನು ಸೇವ್ ಮಾಡ್ಕೊಂಡಿರೋದು, ಇವು 200 ಜನ ಏನಪ್ಪ ಅಂತಂದರೆ ಆ್ಯಕ್ಟಿವ್ ಸದಸ್ಯರಿದ್ದರೆ ನಿಮ್ಮದು ಆಟೋಮೆಟಿಕ್ ಏನಪ್ಪ ಅಂತಂದರೆ ವಿಡಿಯೋ ವೈರಲ್ ಆಗ್ತದೆ. ಏನಪ್ಪ ಅಂತಂದರೆ ಅದು ಟ್ರೆಂಡಿಂಗ್ ಒಳಗೆ ಹೋಗ್ತದೆ. ಮತ್ತು ನೀವು ಕನಿಷ್ಠ ಏನಪ್ಪ ಅಂತಂದರೆ ದಿನಕ್ಕೆ ಬಿಡದೆ ಏನಪ್ಪ ಅಂತಂದರೆ 3-4 ವಿಡಿಯೋಗಳನ್ನು ಅಪ್ಲೋಡ್ ಮಾಡಲೇಬೇಕು. ಮತ್ತು ಯೂಟ್ಯೂಬ್ನಲ್ಲಿ ಏನಪ್ಪ ಅಂತಂದರೆ ನೀವು ಏನಪ್ಪ ಅಂತಂದರೆ ಕೆಲವೊಂದು ಟಿಪ್ಸ್ಗಳನ್ನು, ಟ್ಯಾಗ್ ವರ್ಡ್ಸ್ಗಳನ್ನು ಏನಪ್ಪ ಅಂತಂದ್ರೆ ಬಳಸಬೇಕಾಗ್ತದೆ. ಟ್ಯಾಗ್ ವರ್ಡ್ಸ್ಗಳನ್ನು ಬಳಸಬೇಕಾಗ್ತದೆ. ಮತ್ತು ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಮೆಮೊಗಳನ್ನು ಯೂಟ್ಯೂಬ್ನಲ್ಲಿ ಏನಪ್ಪ ಅಂತಂದ್ರೆ ನಾವು ಕನಿಷ್ಠ 1,000 ಜನ ಸಬ್ಸ್ಕ್ರೈಬರ್ ಮತ್ತು 4,000 ಏನಪ್ಪ ಅಂತಂದ್ರೆ ತಾಸು ನಮ್ಮ ಚಾನಲ್ 1 ವರ್ಷದ ಅವಧಿಯಲ್ಲಿ ಓಡಿರಬೇಕು. ನೀವು ಎಲ್ಲ ಏನಪ್ಪ ಅಂತಂದರೆ ಎಲ್ಲ ಒಂದು ಜನರಲ್ ಚಾನಲನ್ನು ಏನಪ್ಪ ಅಂತ ನೀವು ನಡೆಸ್ಬೋದು ಅನ್ನುವಂಥದ್ದು ಗೂಗಲ್ ಅಕೌಂಟಲ್ಲಿ ಏನಪ್ಪ ಅಂತಂದರೆ ನೀವು ಇದು ಮಾಡ್ಬೋದು. ಮತ್ತು ಫೇಸ್ಬುಕ್ನಲ್ಲಿ ಕೂಡ ಏನಪ್ಪ ಅಂತಂದರೆ ನೀವು ಪ್ರಮೋಟ್ ಮಾಡ್ಬೋದು. ಫೇಸ್ಬುಕ್ಕಲ್ಲಿ ಏನಪ್ಪ ಅಂತ ನೀವು ಒಂದು ಫೇಸ್ಬುಕ್ ಅಕೌಂಟ್ ಐಡಿಯನ್ನು ಹೊಂದಿ ಅಲ್ಲೇನಪ್ಪ ಅಂತಂದರೆ ನೀವು ಕ್ರಿಯೇಟರ್ ಡ್ಯಾಶ್ಬೋರ್ಡನ್ನು ಏನಪ್ಪ ಅಂತಂದರೆ ಆ್ಯಕ್ಟಿವ್ ಮಾಡಿಕೊಂಡು ನೀವೇನಪ್ಪ ಅಂತಂದರೆ ಅಲ್ಲಿಯೂ ಕೂಡ ಪೋಸ್ಟ್ಗಳನ್ನು ಅಪ್ಲೋಡ್ ಮಾಡೋದು, ಮತ್ತು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದು, ಲೈವ್ ಮತ್ತು ಏನಪ್ಪ ಅಂತಂದರೆ ಟ್ಯಾಗ್ ಇವೆಲ್ಲ ಏನಪ್ಪ ಅಂತಂದ್ರೆ ಫೇಸ್ಬುಕ್ನಲ್ಲಿ ಕೂಡ ಮಾಡ್ಬೋದು. ಫೇಸ್ಬುಕ್ ಏನಪ್ಪ ಅಂತಂದರೆ ಒಂದು ಮೇಟಾ ಕಂಪ್ನಿಯ ಮುಂದುವರೆದ ಭಾಗವಾಗಿ ಏನಪ್ಪ ಅಂತಂದರೆ ಇವತ್ತು ಗೂಗಲ್ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಫೇಸ್ಬುಕ್ಕು ಕೂಡ ಕೆಲಸ ಮಾಡ್ತದೆ. ಫೇಸ್ಬುಕ್ನಲ್ಲಿ ಏನಪ್ಪ ಅಂತಂದರೆ ನಾವು ಕೂಡ ಅಲ್ಲಿ ಮಾನಿಟೈಸೇಷನ್ ಮಾಡ್ಬೋದು. 10,000 ಜನ ಫಾಲೋವರ್ಸ್ ಇದ್ರೆ ಏನಪ್ಪ ಅಂತಂದ್ರೆ ನಿಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಯೂಟ್ಯೂಬ್ನಲ್ಲಿ 1,000 ಜನ ಸಬ್ಸ್ಕ್ರೈಬರು ಮತ್ತು 4,000 ಗಂಟೆ ಏನಪ್ಪ ಅಂತಂದರೆ ಅಲ್ಲಿ ನಿಮ್ಮದು ಚಾನಲ್ ರನ್ ಆಗಿರಬೇಕು. ಅಲ್ಲಿ ಅವಾಗ ಏನಪ್ಪ ಅಂತಂದ್ರೆ ನಿಮಗೆ ಅಲ್ಲಿ ದುಡ್ಡು ಬರಲಿಕ್ಕೆ ಏನಪ್ಪ ಅಂತಂದ್ರೆ ಯಾಡ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಡ್ಗಳು ಎಷ್ಟು ಹೆಚ್ಚಿಗೆ ಆಗ್ತವೆ ಅಷ್ಟೇನಪ್ಪ ಅಂತಂದ್ರೆ ನಿಮಗೆ ದುಡ್ಡು ಜನ್ರೇಟ್ ಆಗ್ತದೆ. ಫೇಸ್ಬುಕ್ಕಲ್ಲೂ ಕೂಡ ಏನಪ್ಪ ಅಂತಂದರೆ ನಿಮಗೆ 10,000 ಜನ ಫಾಲೋವರ್ಸು ಏನಪ್ಪ ಅಂತಂದರೆ ಸಬ್ಸ್ಕ್ರೈಬರ್ ಇದ್ದರೆ ಫಾಲೋವರ್ಸ್ ಇದ್ದರೆ ಏನಪ್ಪ ಅಂತಂದರೆ ನಿಮಗೆ ಮಾನಿಟೈಸೇಷನ್ ಪ್ರಾರಂಭ ಆಗ್ತದೆ. ಒಂದೇನಪ್ಪ ಅಂತಂದರೆ ಒಂದು ವಿಡಿಯೋದಿಂದ ನೀವೇನಪ್ಪ ಅಂತಂದರೆ ಆ್ಯಡ್ಗಳನ್ನು ಏನಪ್ಪ ಅಂತಂದ್ರೆ ನೀವು ಪಡಿಬೋದಾಗಿದೆ. ಫೇಸ್ಬುಕ್ಕಲ್ಲಿ ಕೂಡ ಏನಪ್ಪ ಅಂತಂದರೆ ನಾವು ಬಿಸ್ನೆಸ್ ಪರ್ಪೋಸ್ ಏನಪ್ಪ ಅಂತಂದರೆ ಒಂದು ಬ್ರ್ಯಾಂಡಿಂಗನ್ನು ಕೂಡ ಏನಪ್ಪ ಅಂತಂದು ಬಳಸ್ಬೋದಾಗಿದೆ. ಇಲ್ಲಿ ಏನು ಅಂತಂದರೆ ವಾಟ್ಸಪ್ಪಲ್ಲೂ ಕೂಡ ಏನಪ್ಪ ಅಂತಂದರೆ ನೀವು ಚಾನಲನ್ನು ಮಾಡ್ಬೋದು. ವಾಟ್ಸಪ್ ಏನಪ್ಪ ಅಂತಂದರೆ ಒಂದು ಚಾನಲ್ ಹೆಂಗಂತಂದರೆ ಒಂದು ಗ್ರೂಪ್ ಮಾಡಿದ ಹಾಗೆ ಒಂದು ಏನಪ್ಪ ಅಂತಂದ್ರೆ ಚಾನಲ್ ಮಾಡಲಿಕ್ಕೆ ಅವಕಾಶ ಇದೆ. ನಿಮ್ಮಲ್ಲಿ ಏನಪ್ಪ ಅಂತಂದರೆ ನೀವು ಒಂದು ಚಾನಲನ್ನು ಕ್ರಿಯೇಟ್ ಮಾಡಬೇಕು. ಅಲ್ಲಿ ಏನಪ್ಪ ಅಂತಂದ್ರೆ ಸುಮಾರು 1,000 ಜನ ಸಬ್ಸ್ಕ್ರೈಬರ್ ಏನಪ್ಪ ಅಂತಂದು ಇದ್ದರು ಅಂತಂದರೆ ನಿಮಗೆ ಅಲ್ಲಿ ಚಾನಲ್ ಕ್ರಿಯೇಟ್ ಮಾಡಲಿಕ್ಕೆ ಏನಪ್ಪ ಅಂತಂದ್ರೆ ಅವಕಾಶ ಇರ್ತದೆ ವಾಟ್ಸಪ್ಪಲ್ಲಿ. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನಪ್ಪ ಅಂತಂದರೆ ನೀವು ಒಂದು ಹಿಟ್ ಆಗ್ಬೋದು. ಮತ್ತು ಒಂದು ಲೈವ್ ಬ್ರಾಡ್ಕಾಸ್ಟಿಂಗ್ ಮಾಡಿ ಏನಪ್ಪ ಅಂತಂದರೆ ನೀವು ಇವುಗಳನ್ನು ಜಾಸ್ತಿ ತೊಗೋಬೋದು. ಮತ್ತು ಏನಪ್ಪ ಅಂತಂದರೆ ನೀವು ಫ್ರೀಲ್ಯಾನ್ಸರ್ ಆಗಿ ಕೂಡ ಏನಪ್ಪ ಅಂತಂದರೆ ಕೆಲಸ ಮಾಡ್ಬೋದು. ನಿಮ್ಮ ಪರಿಸರದಲ್ಲಿ ಬರ್ತಕ್ಕಂಥ ನಿಮ್ಮ ಒಂದು ಆಜುಬಾಜು ನಿಮ್ಮ ಒಂದು ಜಾಗೆಯಲ್ಲಿ ಬರ್ತಕ್ಕಂಥ
ಎಲ್ಲ ಏನಪ್ಪ ಅಂತಂದ್ರೆ ಉತ್ಸುಕವಾಗಿರ್ತಕ್ಕಂಥ ವಿಷಯಗಳನ್ನು ವರದಿಗಳನ್ನು ನೀವೇನಪ್ಪ ಅಂತಂದ್ರೆ ಮನೆಯಲ್ಲಿ ಸ್ಥಾಪನೆ ಮಾಡ್ಬೋದು ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ನೀವು ಕಾಣ್ಬೋದಾಗಿದೆ. ಒಂದು ನಮಗೇನಪ್ಪ ಅಂತಂದರೆ ಸೋಷಲ್ ಮೀಡಿಯಾ ಆಪ್ಟಿಮೈಸೇಷನ್ನು, ಇಲ್ಲೇನಪ್ಪ ಅಂತಂದರೆ ಯಾಡ್ಗಳನ್ನು ರನ್ ಮಾಡೋದು. ಈ ವಿಷಯದ ಬಗ್ಗೆ ಏನಪ್ಪ ಅಂತಂದ್ರೆ ಭಾಳ ಕೂಲಂಕುಷವಾಗಿ ಭಾಳ ಏನಪ್ಪ ಅಂತಂದ್ರೆ ಚರ್ಚಾತ್ಮಕವಾಗಿ ನಾವೇನಪ್ಪ ಅಂತಂದ್ರೆ ಒಂದು ಆಫ್ಲೈನ್ ಕ್ಲಾಸನ್ನು ಕೂಡ ಏನಪ್ಪ ಅಂತಂದ್ರೆ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಯಾವ ಯೂಟ್ಯೂಬ್ನಲ್ಲಿ, ಯಾವ ಫೇಸ್ಬುಕ್ನಲ್ಲಿ ಮತ್ತು ಯಾವ ವಾಟ್ಸಪ್ನಲ್ಲಿ ಕೂಡ ಏನಪ್ಪ ಅಂತಂದರೆ ಬಿಸ್ನೆಸ್ ಏನಪ್ಪ ಅಂತಂದ್ರೆ ಮತ್ತು ಗೂಗಲ್ ರಿವ್ಯೂಗಳನ್ನು ಗೂಗಲ್ ಏನಪ್ಪ ಅಂತಂದ್ರೆ ಮ್ಯಾಪ್ನಲ್ಲಿ ಕೂಡ ಏನಪ್ಪ ಅಂತಂದ್ರೆ ಬಿಸ್ನೆಸ್ ನಾವು ಬ್ರ್ಯಾಂಡಿಂಗ್ ಏನಪ್ಪ ಅಂತಂದು ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಏನಪ್ಪ ಅಂತಂದು ನಾವು ಬ್ರ್ಯಾಂಡಿಂಗ್ ಕೂಡ ಮಾಡ್ತೀವಿ. ಒಂದೇನು ಅಂತಂದರೆ ನಿಮ್ಮ ಬಿಸ್ನೆಸ್ಸು ಆಫ್ಲೈನ್ ಇದ್ದಿದ್ದು ಆನ್ಲೈನ್ಗೆ ತಗಲಿಕ್ಕೆ ಏನಪ್ಪ ಅಂತಂದರೆ ನೀವು ಇವತ್ತಿನ ಒಂದು UPI ಆಗಿರ್ಬೋದು, UPI ಪೇಮೆಂಟ್ ಆಗಿರ್ಬೋದು, ಅಥವಾ ಏನಪ್ಪ ಅಂತಂದರೆ ಕ್ಯಾಟ್ಲಾಗ್ ಆಗಿರ್ಬೋದು, ಬಿಸ್ನೆಸ್ ವಾಟ್ಸಪ್ ಕ್ಯಾಟ್ಲಾಗ್ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂತಂದರೆ ಮಾಡೋದ್ರಿಂದ ಮತ್ತು ನಿಮಗೆ ಒಂದು GST ನಂಬರ್ ಬೇಕಾಗ್ತದೆ. GST ನಂಬರನ್ನು ಇಟ್ಕೊಂಡು ಏನಪ್ಪ ಅಂತಂದರೆ ನೀವು ಆನ್ಲೈನ್ ಶಾಪಿ ಥರ ಏನಪ್ಪ ಅಂತಂದು ಕೆಲಸನೂ ಮಾಡ್ಬೋದು. ನಿಮ್ಮ ಒಂದು ಆಫ್ಲೈನ್ ಏನಪ್ಪ ಅಂತಂದ್ರೆ ಬಿಸ್ನೆಸ್ಸನ್ನು ಆನ್ಲೈನಿಗೆ ತಂದು ನೀವೇನಪ್ಪ ಅಂತಂದ್ರೆ ಒಂದು ಫೇಸ್ಬುಕ್ಕು, ಯೂಟ್ಯೂಬು, ವಾಟ್ಸಪ್ಪು ಮತ್ತು ಗೂಗಲ್ ಬ್ಲಾಗರಲ್ಲಿ ಕೂಡ ಏನಪ್ಪ ಅಂತಂದರೆ ನೀವು ನಿಮ್ಮ ಒಂದು ಭವಿಷ್ಯವನ್ನು ಮಾಡಿಕೊಂಡು ಏನಪ್ಪ ಅಂತಂದು ನೀವು ಮಾರ್ಕೆಟಿಂಗ್ ಮಾಡಲಿಕ್ಕೆ ಅವಕಾಶ ಇದೆ, ಬ್ರ್ಯಾಂಡಿಂಗ್ ಮಾಡಲಿಕ್ಕೆ. ಇಲ್ಲಿ ನಾವೇನಪ್ಪ ಅಂತಂದರೆ PS ನ್ಯೂಸ್ ಅಂತೇಳಿ ಒಂದು ಕನ್ನಡ ನ್ಯೂಸ್ ಚಾನಲ್ ಏನಪ್ಪ ಅಂತಂದ್ರೆ ಉತ್ತಮ ಪ್ರಜಾ ಕಲ್ಯಾಣ ರಾಜ್ಯಕ್ಕಾಗಿ ಅಂತೇಳಿ ಸುಮಾರು 3 ವರ್ಷಗಳ ಕೆಳಗೆ ನಾವು ಒಂದು ಚಾನಲನ್ನು ಪ್ರಾರಂಭ ಮಾಡಿದೆವು. ಈಗೇನಪ್ಪ ಅಂತಂದರೆ ನಮ್ಮಲ್ಲಿ 1,00,000 ಜನ ಏನಪ್ಪ ಅಂತ ನಮ್ಮ ಚಾನಲನ್ನು ಯೂಸ್ ಮಾಡಿದ್ದಾರೆ 1 ವರ್ಷದ ಅವಧಿಯಲ್ಲಿ ಅಂತ ಹೇಳಿದೆ. ಒಂದು 3 ವರ್ಷದಲ್ಲಿ ಏನಪ್ಪ ಅಂತಂದರೆ 3,00,000 ಜನ ಏನಪ್ಪ ಅಂತ ನಮ್ಮ ಚಾನಲನ್ನು ಯೂಸ್ ಮಾಡಿದ್ದಾರೆ. ಮತ್ತೇನಪ್ಪ ಅಂತಂದರೆ 1,000 ಏನಪ್ಪ ಅಂತಂದರೆ 100 ಚಿಲ್ಲರೆ ಏನಪ್ಪ ಅಂತಂದರೆ ನಮಗೆ ಸಬ್ಸ್ಕ್ರೈಬರ್ ಸಿಕ್ಕಿದೆ. ಬಟ್ ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬರ್ ಹೆಚ್ಚಾಗಿದೆ, ಹಾಗೆ ಏನಪ್ಪ ಅಂತಂದ್ರೆ ವ್ಯೂಗಳು ಕೂಡ ಹೆಚ್ಚಾಗಬೇಕಾಗಿತ್ತು. ಕಾರಣಾಂತರಗಳಿದ್ದು ಏನಪ್ಪ ಅಂತಂದ್ರೆ ನಾವು ದಿನ ಏನಪ್ಪ ಅಂತಂದರೆ ಅಲ್ಲಿ ಯೂಟ್ಯೂಬ್ನಲ್ಲಿ ತೊಡಗಿಸ್ಕೊಳ್ತಾ ಇಲ್ಲ. ಹೀಗಾಗಿ ಏನಪ್ಪ ಅಂತಂದ್ರೆ ವ್ಯೂಗಳು ಕಡಿಮೆ ಬರ್ತಾ ಇದ್ದಾವೆ. ಒಂದು ಏನು ಅಂತಂದರೆ ನಾವು ಆಲ್ ಇಂಡಿಯಾ ಮೀಡಿಯಾ ಅಸೋಸಿಯೇಷನ್ ವತಿಯಿಂದ ಮತ್ತು ಏನಪ್ಪ ಅಂತಂದರೆ ಆಮೇಲೆ ಮೀಡಿಯಾ ಹೌಸ್ನ ವತಿಯಿಂದ ನಾವೇನಪ್ಪ ಅಂತಂದರೆ ತಮಗೆ ಒಂದು ನಮ್ಮ ಪುಲಿಯನ್ ಸಾಮ್ರಾಜ್ಯ ಪತ್ರಿಕೆಯ ವತಿಯಿಂದ ನಿಮಗೇನಪ್ಪ ಅಂತಂದರೆ ಇಂಟರ್ನ್ಶಿಪ್ ಕೂಡ ಏನಪ್ಪ ಅಂತಂದು ನಾವು ಪ್ರೊವೈಡ್ ಮಾಡ್ತೀವಿ. ಹೀಗಾಗಿ ಏನಪ್ಪ ಅಂತಂದ್ರೆ ಯಾರು ಸೋಷಲ್ ಮೀಡಿಯಾದಲ್ಲಿ ಏನಪ್ಪ ಅಂತಂದ್ರೆ ಪತ್ರಕರ್ತರಾಗಲಿಕ್ಕೆ ಬಯಸ್ತೀವಿ, ಮುದ್ರಣ ಮಾಧ್ಯಮದಲ್ಲಿ ಪತ್ರಕರ್ತರಾಗಲಿಕ್ಕೆ ಬಯಸ್ತೀವಿ, ಅವೆಲ್ಲ ಏನಪ್ಪ ಅಂತಂದ್ರೆ ಹೆಸರು ಕೊಟ್ಟು ಮುಂದಿನ ಸೂಚನೆ ಏನಪ್ಪ ಅಂತಂದರೆ ಕೊಡಲಿಕ್ಕೆ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಒಂದು ನಾವು ಈ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡೋದಾಗಿರ್ಬೋದು ಅಥವಾ ಏನಪ್ಪ ಅಂತಂದ್ರೆ ಫೇಸ್ಬುಕ್ ಪೇಜ್ಗಳನ್ನು ಕ್ರಿಯೇಟ್ ಮಾಡೋದಾಗಿರ್ಬೋದು. ಒಂದು ಏನಪ್ಪ ಅಂತಂದರೆ ನಾವು ಬ್ರ್ಯಾಂಡಿಂಗ್ ಎಲ್ಲಿವರೆಗೂ ಮಾಡುವುದಿಲ್ಲ ಅಲ್ಲಿವಾಗ ಏನಪ್ಪ ಅಂತಂದ್ರೆ ನಮ್ಮದು ಚಾನಲ್ ಹಿಟ್ ಆಗೋದಿಲ್ಲ. ನಮಗೇನಪ್ಪ ಅಂತಂದ್ರೆ ಅಲ್ಲಿ ನಮಗೆ ವಿಶೇಷವಾಗಿರುವಂಥ ವಿಷಯಗಳನ್ನು ಏನಪ್ಪ ಅಂತಂದರೆ ನಾವು ಅಪ್ಲೋಡ್ ಮಾಡ್ತಾನೆ ಇರಬೇಕಾಗ್ತದೆ. ಒಂದು 100 ವಿಡಿಯೋಗಳಲ್ಲಿ ಏನಪ್ಪ ಅಂತಂದ್ರೆ ಒಂದು ವಿಡಿಯೋ ಓಡ್ತದೆ. ಒಂದು ಏನಪ್ಪ ಅಂತಂದರೆ ನಾವು ಕನಿಷ್ಠ ಏನಪ್ಪ ಅಂತಂದ್ರೆ ದಿನವೊಂದಕ್ಕೆ 3 ವಿಡಿಯೋಗಳನ್ನು ಹಾಕ್ತಾ ಅದನ್ನೇನಪ್ಪ ಅಂತಂದ್ರೆ ಇವುಗಳನ್ನು ಜನರಿಗೆ ಆಸಕ್ತಕರವಾಗಿರುವಂಥ ವಿಷಯಗಳನ್ನು ಅಪ್ಲೋಡ್ ಮಾಡೋದ್ರಿಂದ ಜನರು ಏನಪ್ಪ ಅಂತಂದ್ರೆ ಬೇಗ ಅವರು ಕ್ಲಿಕ್ ಮಾಡ್ಕೋತಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಹೀಗಾಗಿ ಏನಪ್ಪ ಅಂತಂದರೆ ಮುಂದಿನ ದಿನಮಾನದಲ್ಲಿ ಏನಪ್ಪ ಅಂತಂದರೆ ಒಂದು ಆಲ್ ಇಂಡಿಯಾ ಮೀಡಿಯಾ ಅಸೋಸಿಯೇಷನ್ ವತಿಯಿಂದ ಆಲ್ ಇಂಡಿಯಾ ಮೀಡಿಯಾ ಹೌಸನ್ನು ಮತ್ತೇನಪ್ಪ ಅಂತಂದ್ರೆ ಒಂದು ಆಲ್ವಿನ್ ಮೀಡಿಯಾ ಹೌಸನ್ನು ಏನಪ್ಪ ಅಂತಂದು ಪ್ರಾರಂಭ ಮಾಡಲಿಕ್ಕೆ ನಾವು ಸನ್ನದ್ಧವನ್ನು ಮಾಡ್ಕೊಳ್ತಾ ಇದ್ದೀವಿ. ಸೊ ಹೀಗಾಗಿ ಏನಪ್ಪ ಅಂತ ತಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿ ಬೇಕು ಅಂತೇಳಿ ಈ ಮೂಲಕ ತಮಗೆ ತಿಳಿಸ್ತಾ ತಮಗೆಲ್ಲರಿಗೂ ವಂದನೆಗಳು.